ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದು ಬಹಳ ವಿಶೇಷವಾದ ಒಬ್ಬ ವ್ಯಕ್ತಿಯ ಬಗ್ಗೆ ಚಿಂತನೆಯನ್ನು ನೋಡಲಿಕ್ಕಿದ್ದೇವೆ. ಅದೇ ಭೀಮಸೇನ ದೇವರ ಚಿಂತನೆ. ನಾವೆಲ್ಲ ಹನುಮತ್ ಜಯಂತಿ, ಮಧ್ವ ಜಯಂತಿಯನ್ನು ಆಚರಿಸ್ತೇವೆ. ಅದೇ ಥರ ವೈಭವದಿಂದ ಆಚರಿಸಬೇಕಾದ ಜಯಂತಿ ಅದು ಭೀಮ ಜಯಂತಿ. ನಮಗೆ ಸ್ಪಷ್ಟ, ಭೀಮ ಜಯಂತಿ ಅಂದರೆ ಭೀಮಸೇನ ದೇವರು ಈ ಭೂಮಿಯಲ್ಲಿ ಅವತರಿಸಿದ ದಿವಸ. ಭೀಮಸೇನ ದೇವರ ಬಗ್ಗೆ ನಾವು ಸಾಮಾನ್ಯವಾಗಿ ಒಬ್ಬ ಯುಧಿಷ್ಠಿರನ ತಮ್ಮನಾಗಿ, ಒಬ್ಬ ಬಲಿಷ್ಠನಾಗಿ ಅಷ್ಟೇ ಯೋಚನೆ ಮಾಡೋದಲ್ಲ. ಭೀಮ ಅಂದರೆ ಭೀಮಸೇನ ದೇವರು ಅಂತ ನಾವು ಗೌರವದಿಂದ ಕರೆಯೋದಿದೆ. ಯಾಕೆ ಇಂಥ ಸ್ಥಾನವನ್ನು ಕೊಟ್ಟಿರೋದು ಅಂದರೆ ಅವರು ಅವತಾರ ಆಗಿದ್ದೇ ಒಂದು ವಿಶೇಷವಾದ ಹಿನ್ನೆಲೆಯಲ್ಲಿ. ನಮಗೆ ಭೀಮನ ಅಣ್ಣ ಗೊತ್ತು, ಯುಧಿಷ್ಠಿರ. ಒಮ್ಮೆ ಕುಂತಿದೇವಿ ಪಾಂಡುವಿಗೂ ಮಾತುಕತೆ ಆಯಿತು. ಮಾತುಕತೆ ಆದಾಗ ಪಾಂಡು ಮಹಾರಾಜ ತಾನು ಕುಂತಿಗೆ ಹೇಳ್ತಾನೆ, ನೋಡು, ಮಗುವನ್ನು ಪಡಿಬೇಕು, ಸಂತಾನವನ್ನು. ಅದನ್ನು ಪಡೀಲಿಕ್ಕೆ ದೇವತೆಗಳನ್ನು ಆಹ್ವಾನ ಮಾಡು. ಯಾಕೆ ಕುಂತಿಗೆ ವರ ಇತ್ತು, ದೂರ್ವಾಸರ ವರ. ಹಾಗಾಗಿ ಮಂತ್ರಗಳನ್ನು ಪ್ರಯೋಗ ಮಾಡಿದ ಕೂಡಲೇ ಆಯಾಯ ದೇವತೆಗಳು ಬರ್ತಾಯಿದ್ರು. ಆ ದೇವತೆಗಳ ಮುಖಾಂತರ ಮಕ್ಕಳನ್ನು ಪಡಿತಾ ಇದ್ಲು. ಕೆಲವ್ರಿಗೇನು ಭ್ರಮೆ ಇದೆ ಅಂದರೆ ಪಾಂಡುರಾಜ ಹೋದ್ಮೇಲೆ ಕುಂತಿದೇವಿ ಮಕ್ಕಳನ್ನು ಪಡೆದಿದ್ದು ಅಂತ. ಖಂಡಿತ ಇಲ್ಲ. ಪಾಂಡು ಇದ್ದಾಗಲೇ ಗಂಡನ ಅಪ್ಪಣೆಯಿಂದಲೇ ದೇವತೆಗಳನ್ನು ಆಹ್ವಾನ ಮಾಡಿ ಆ ದೇವತೆಗಳ ಮುಖಾಂತರ ಮಕ್ಕಳನ್ನು ಪಡೆದ್ಲು. ಮೊದಲನೇ ಮಗು ಯಾವುದಾಗಬೇಕು ಅಂತ ಪ್ರಶ್ನೆ ಮಾಡಿದಾಗ ಒಬ್ಬ ರಾಜನಾಗಿ ಏನು ಯೋಚನೆ ಮಾಡ್ತಾನೆ? ಧರ್ಮ ಸರಿಯಾಗಿದ್ದರೆ ರಾಜ್ಯದಲ್ಲಿ ಇಡೀ ಪ್ರಜೆಗಳು ಆರಾಮಾಗಿರ್ತಾರೆ. ಧರ್ಮ ನೆಲೆ ಊರಬೇಕು, ಧರ್ಮ ಸ್ಥಾಪನೆ ಆಗಬೇಕು. ಕೃಷ್ಣನೂ ಅವತಾರ ಮಾಡಿದ ಅದಕ್ಕೆ. ಆ ಧರ್ಮ ಸ್ಥಾಪನೆ ಆಗಬೇಕು ಅಂದರೆ ಧರ್ಮದ ಅವತಾರ ಆಗಬೇಕು. ಯಮಧರ್ಮರಾಯನ ಅಂಶ ಇರುವಂಥ ಒಬ್ಬ ಮಗು ಬರಬೇಕು. ಅದಕ್ಕೋಸ್ಕರ ಯುಧಿಷ್ಠಿರನ ಜನನಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ. ತಕ್ಷಣ ಯಮದೇವರ ಅನುಗ್ರಹದಿಂದಾಗಿ ಕುಂತಿದೇವಿ ಯುಧಿಷ್ಠಿರನ ಮಗುವನ್ನಾಗಿ ಪಡಿತಾಳೆ. ಈ ಮಗು ಹುಟ್ಟಬೇಕು ಅಂತಾದರೆ ನಾವೀಗ ಜಗತ್ತಿನಲ್ಲಿ ನೋಡ್ತಾ ಇರೋದೇನು, ಅನೇಕ ತರಹ ಸಂತಾನದ ಒಂದು ರೀತಿಯನ್ನು ನೋಡ್ತೀವಿ, ಪ್ರಭೇದವನ್ನು. ಶಾಸ್ತ್ರಗಳಲ್ಲಿ ಸುಮಾರು ಕ್ರಮಗಳನ್ನು ಹೇಳಿದ್ದಾರೆ. ದೇವರು ಸೃಷ್ಟಿ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಅವನ ಮನಸ್ಸಿಗೆ ಬಂದರೆ ಸಾಕು. ಸಂಕಲ್ಪ ಮಾಡಿದರೆ ಇಂಥ ಮಗು ಆಗಬೇಕು, ಅಥವಾ ನಾನೇ ಒಂದು 10 ಅವತಾರ ತಗೊಳ್ತೀನಿ, ಹಾಗೆ ಇವನಿಗೆ ಇಂಥದ್ದು ಒಳ್ಳೇದಾಗಬೇಕು, ತಕ್ಷಣ ಆಗಿಬಿಡುತ್ತೆ. ಮನಸ್ಸು ಮಾಡಿದರೆ ಸಾಕು. ಸಂಕಲ್ಪದಿಂದ ಸೃಷ್ಟಿ ಅಂತ ಕರೀತಾರೆ. ಕೆಲವರು ಮಾತಿನಿಂದ ಸೃಷ್ಟಿ ಮಾಡ್ತಾರೆ. ಮಾತಿನಿಂದ ಅಂದರೆ ದೊಡ್ಡವ್ರ ಹತ್ರ ಹೋಗ್ತೀವಿ, ಅವ್ರು ವರ ಕೊಡ್ತಾರೆ, ಒಳ್ಳೇದಾಗಲಪ್ಪ ನಿನಗೆ. ವರ ಕೊಟ್ಟು ಕೂಡಲೇ ಅಲ್ಲಿ ಒಂದು ಸೃಷ್ಟಿಯಾಗತ್ತೆ. ಕೆಲವರು ನೋಟದಿಂದ ಒಂದು ಮಗು ಸೃಷ್ಟಿಯಾಗತ್ತೆ. ನೋಟ ಅಂದರೆ ಊರ್ವಶಿ ಮುಂತಾದ ಅಪ್ಸರಾ ಸ್ತ್ರೀಯರನ್ನು ನೋಡಿದಾಗ ಅಲ್ಲಿ ಮಗು ಜನನ ಆಗಿದ್ದನ್ನು ನಾವು ನೋಡ್ತೀವಿ. ಇದು ನೋಟದಿಂದ ಸೃಷ್ಟಿ. ಹೀಗೆ ಅನೇಕ ಥರ ಸೃಷ್ಟಿಯನ್ನು ಹೇಳ್ತಾ ಮೈಥುನ ಸೃಷ್ಟಿಯನ್ನು ಹೇಳ್ತಾರೆ. ಅಂದರೆ ಪುರುಷ ಸ್ತ್ರೀ ಸೇರಿದಾಗ ಆಮೇಲೆ ಅಲ್ಲಾಗುವಂತಹ ಸೃಷ್ಟಿ. ಇದರಲ್ಲಿ ಯಾವ ಥರ ಸೃಷ್ಟಿ ಆಯಿತು ಭೀಮಸೇನ ದೇವರದು ಅಂದರೆ, ಈ ಕಡೆ ವರ ಕೊಟ್ಟಿದ್ದ, ವಸ್ತುತಃ ದುರ್ವಾಸ ಋಷಿಗಳಿಂದ ವರ ಪಡ್ಕೊಂಡಿದ್ದು ನಿಜ. ಅಂದರೆ ವಾಯುದೇವರು ಹುಟ್ಟಲಿ ಅಂತ ಏನಿಲ್ಲ, ಮಂತ್ರಗಳನ್ನು ಪಡ್ಕೊಂಡಿದ್ದಷ್ಟೇ. ಹಾಗಾದರೆ ದೇವರ ಸಂಕಲ್ಪದಿಂದ ಆಯ್ತಾ ಇಲ್ಲಿ, ಅಥವಾ ನೋಟದಿಂದ ಆಯಿತಾ, ಮೈಥುನದಿಂದ ಆಯಿತಾ, ಹೇಗಾಯಿತು ಇಲ್ಲಿ ಸೃಷ್ಟಿ ಅಂದರೆ, ಅದು ವಾಯುದೇವರನ್ನು ಪ್ರಾರ್ಥನೆ ಮಾಡಿದಾಗ ಆ ಕಡೆ ವಾಯುದೇವರು ಬಂದಿದ್ದಾರೆ. ಬಂದ ಕೂಡಲೇ ಆ ಕುಂತಿದೇವಿಯನ್ನು ಸ್ಪರ್ಶ ಮಾಡ್ತಾರೆ, ಮುಟ್ತಾರೆ ಅಷ್ಟೇ. ಒಂದು ಸ್ವಲ್ಪ ಹೀಗೆ ಸ್ಪರ್ಶ ಮಾಡಿದ್ದಕ್ಕೆ, ದೊಡ್ಡವರಿಗೆ ಮುಟ್ಟಲ್ವ ಅನುಗ್ರಹ ಮಾಡೋದಕ್ಕೆ, ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ ಕೈಯನ್ನು ಇಟ್ಟು. ಆ ಥರ ಹೀಗೆ ಮುಟ್ಟಿದ ಕೂಡಲೇ ಗರ್ಭವನ್ನು ಧರಿಸಿದ್ಲು. ಯಾರು? ಕುಂತಿದೇವಿ. ಜನನ ಆಗೋಯ್ತು. ವಾಯು ಭೀಮನಾಗಿ ಬಂದ ಈ ಭೀಮ ಜಯಂತಿ ದಿವಸ. ಭೀಮಸೇನನ ಅವತಾರ ಆಯಿತು. ನಮಗೇನು ಸಂಬಂಧ? ಹುಟ್ಟಿದ ಭೀಮ ಅಲ್ವಾ ನಮಗೇನು ಅಂದರೆ ಹಾಗೆ ಅಂದ್ಕೊಳ್ಬೇಡಿ. ಯಾಕೆಂದರೆ ಈ ಭೀಮ ಜಯಂತಿ ದಿವಸ ನೀವು ಭೀಮಸೇನ ದೇವರ ಹುಟ್ಟೋದನ್ನು, ಅವರ ಅವತಾರ, ಅವರ ಬಾಲ್ಯಲೀಲೆ, ಅವರ ಸಾಧನೆಗಳನ್ನು ನೆನಪಿಸ್ಕೊಂಡ್ರೆ ಸಾಕು, ನಮಗೆ ಶತ್ರು ಬಾಧೆ ಪರಿಹಾರ ಆಗುತ್ತೆ. ನಮ್ಮ ಶತ್ರುಗಳು ಯಾರು ಕೂಡ ನಮಗೆ ತೊಂದರೆ ಏನು ಮಾಡಲ್ಲ. ಒಂದು ಅವರು ಒಳ್ಳೆಯವರಾಗ್ತಾರೆ, ಒಂದು ಅವರು ಉಳಿಯಲ್ಲ. ಎರಡಲ್ಲಿ ಒಂದಾಗುತ್ತೆ. ಇದು ಭೀಮಸೇನ ದೇವರ ಕೃಪಾ ಕಟಾಕ್ಷ ಇದ್ದವರಿಗೆ ಮಾತ್ರ ಸಾಧ್ಯ. ಮತ್ತು ಭೀಮ ಬಲ ನಮ್ಮ ದೇಹಕ್ಕೆ ಬರಬೇಕು.
ಮಾನಸಿಕಕ್ಕೆ ಆ ಬಲ ತುಂಬಬೇಕು ಮಾನಸಿಕವಾಗಿ. ಇದೆಲ್ಲ ಆಗಬೇಕು ಅಂತಾದರೆ ಭೀಮನ ವಿಶೇಷವಾದ ಅನುಗ್ರಹವನ್ನು ಬಯಸಬೇಕು. ಈ ನಿಟ್ಟಿನಲ್ಲಿ ಭೀಮ ಅಂತ ನಾಮಕರಣ ಆಯಿತು. ವಸ್ತುತಃ ಭೀಮಸೇನ ಅಂತ ನಾವು ಪೂರ್ತಿ ಹೆಸರನ್ನು ಕರೆಯೋದು. ಆದರೆ ಭೀಮ ಅಂಥೇಳಿ ಅರ್ಧ ಹೆಸರಿನಲ್ಲಿ ಪ್ರಸಿದ್ಧಿ ಬಂದಿದೆ. ಈ ಭೀಮ ಅನ್ನೋದು ಯಾಕೆ ಅಷ್ಟು ಪ್ರಸಿದ್ಧಿಗೆ ಬಂತು ಅಂದರೆ, ಭೀಮಸೇನ ದೇವರು ಸಾಮಾನ್ಯ ಅಲ್ಲ. ಭೀಮ ಅನ್ನೋ ಶಬ್ದಕ್ಕೇನು ಅರ್ಥ? ಭೃತಾಹ ಮಾಹ ವಿದ್ಯಾಹ ಸಕಲಾಹ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದರೆ ಯಾರು ಅಂದರೆ ಭರಣ ಮಾಡಿದ್ದಾರೆ, ಏನನ್ನು ಧರಿಸಿದ್ದಾರೆ? ಬರೀ ತೂಕ ಜಾಸ್ತಿ ಭೀಮಸೇನ ದೇವರದ್ದು ಅಂದ್ಕೊಳ್ತೀವಿ, ಅಲ್ಲ. ವಿದ್ಯೆಗಳನ್ನು, ಅಂದರೆ ವಿದ್ಯೆ, ಆ ವಿದ್ಯೆಗಳೆಲ್ಲವನ್ನು ತಮ್ಮಲ್ಲಿ ಧರಿಸಿದ್ದಾರೆ, ಅದರಿಂದ ಭೀಮ ಅಂತ ಕರೀತಾರೆ. ಸೇನ ಅಂತ ಮತ್ತೆ ಯಾಕೆ ಅಂದರೆ, ಅಂದರೆ ಕೃಷ್ಣನನ್ನು ಯಾವಾಗಲೂ ಭಜಿಸ್ತಾ ಇರ್ತಾರೆ, ಕೃಷ್ಣನ ಜೊತೆಗಿರ್ತಾರೆ, ಅದರಿಂದ ಸೇನ. ಒಟ್ಟಿನಲ್ಲಿ ಭೀಮಸೇನ ಅನ್ನುವ ಹೆಸರು ಈ ಭೀಮಸೇನ ದೇವರಿಗೆ ಬಂದಿದೆ. ಅದು ಪಾಂಡುರಾಜ ಅದಕ್ಕೋಸ್ಕರನೇ ಪ್ರಾರ್ಥನೆ ಮಾಡಿದ್ದಂತೆ. ಧರ್ಮ ಏನೋ ಸೃಷ್ಟಿ ಆಯಿತು, ಇರೋ ಧರ್ಮ ನೋಡ್ಕೊಳ್ಳೋರು ಯಾರು, ಕಾಪಾಡೋರು? ಎರಡು ಬೇಕು, ಒಂದು ಬಾಹುಬಲ ಬೇಕು, ಒಂದು ಜ್ಞಾನಬಲ ಬೇಕು. ಜ್ಞಾನನೂ ಇರಬೇಕು, ಒಳ್ಳೆ ಬಾಹುಬಲನೂ ಇರಬೇಕು. ಅಂದರೆ ಒಂದು ಧರ್ಮ ಸ್ಥಾಪನೆ ಆಗಬೇಕು ಅಂತ ಇಟ್ಕೊಳ್ಳಿ ಜಗತ್ತಿನಲ್ಲಿ. ಬರೀ ಬ್ರಾಹ್ಮಣರಿದ್ದರೆ ಸಾಕ? ಆಗಲ್ಲ, ಕ್ಷತ್ರಿಯರೂ ಬೇಕು. ಯಾಕೆ? ಬ್ರಾಹ್ಮಣರು ಈಗ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದರು. ದುಷ್ಟರು ತೊಂದರೆ ಮಾಡ್ಲಿಕ್ಕೆ ಬಂದರೆ ಆಗೊಬ್ಬ ರಾಜನೋ ಅವನ ಅನುಚರರೋ ಕಾಪಾಡ್ಲಿಕ್ಕೆ ಬೇಕಲ್ಲ. ಬಾಹುಬಲನೂ ಬೇಕು, ಜ್ಞಾನಬಲನೂ ಬೇಕು. ಮತ್ತು ಅನುಷ್ಠಾನ ಮಾಡಬೇಕು ಅಂದರೆ ಬರೀ ಕ್ಷತ್ರಿಯರಿದ್ದರೆ ಸಾಲಲ್ಲ. ಮಂತ್ರಗಳನ್ನು ಹೇಗೆ ಹೇಳಬೇಕು, ಅದರ ಅರ್ಥ ಏನು, ಯಾವ ಆಹುತಿನ ಕೊಡಬೇಕು, ಜ್ಞಾನ ಬೇಕು. ಹಾಗಾದರೆ ಒಂದು ಧರ್ಮ ಸ್ಥಿರ ಆಗಬೇಕು ಅಂದರೆ ಜ್ಞಾನ ಬಲ ಎರಡೂ ಜೊತೆಗಿರಬೇಕು. ಈ ಜ್ಞಾನ ಬಲ ಎರಡೂ ಸೇರ್ಕೊಂಡಿರೋನು ಭೀಮ. ಹಾಗಾಗಿ ಆ ಭೀಮನ ಸೃಷ್ಟಿಗೆ ಇಲ್ಲಿ ಪಾಂಡುವಿನ ಒಂದು ಕಥನ, ಅದಕ್ಕನುಗುಣವಾಗಿ ಕುಂತಿಯ ಪ್ರಾರ್ಥನೆ, ವಾಯುದೇವರ ಅನುಗ್ರಹ ಇಷ್ಟ ಆಯಿತು. ಸರಿ, ಭೀಮ ಹುಟ್ಟಬೇಕಾದ್ರೆ ಒಂದು ಘಟನೆ ನಡೀತು. ಅಂದರೆ ಗರ್ಭದಲ್ಲಿ ಧರಿಸಿದ್ಲು ಕುಂತಿ, ಹೊರಗೆ ಬಂದ ಭೀಮ ಬಂದ ಮೇಲೆ 10ನೇ ದಿವಸ ಮಂಗಳ ಸ್ನಾನ ಆಗಿದೆ. ಮಂಗಳ ಸ್ನಾನ ಆದ ಮೇಲೆ ಕರ್ಕೊಂಡು ಹೋದ್ಲು. ಎಲ್ಲಿಗೆ? ಶತಶೃಂಗ ಪರ್ವತದ ಹತ್ತಿರ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಯಾರೋ ಕುಂತಿದೇವಿ, ಜೊತೆಗೆ ಪಾಂಡುರಾಜನು ಕೂಡ ಇದ್ದ. ಆ ಸಂದರ್ಭದಲ್ಲಿ ಏನಾಯಿತು, ಒಂದು ಗುಹೆಯಿಂದ ಒಂದು ಹುಲಿ ಹೊರಗಡೆ ಬಂತು. ಆ ಹುಲಿ ಬಂದ ಕೂಡಲೇ ಪಾಂಡುರಾಜ 3 ಬಾಣವನ್ನು ಪ್ರಯೋಗ ಮಾಡ್ತಾನೆ. ಆ 3 ಬಾಣವನ್ನು ಪ್ರಯೋಗ ಮಾಡಿದ ಕೂಡಲೇ ಹುಲಿ ಬಿತ್ತು, ಏನಾಗಲಿಲ್ಲ. ಆದರೆ ಹುಲಿ ಬೀಳೋವಂಥ ಸಂದರ್ಭದಲ್ಲಿ ಜೋರಾಗಿ ಗರ್ಜನೆ ಮಾಡಿ ಬಿತ್ತು. ಆ ಶಬ್ದ ಕುಂತಿದೇವಿಯ ಕಿವಿಗೆ ಬಿದ್ದ ಕೂಡಲೇ ತಾನು ಮೂರ್ಛೆ ತಪ್ಪಿದ್ಲು. ತಾಯಿ ಮೂರ್ಛೆ ತಪ್ಪಿದ ಮೇಲೆ ಕುಂತಿಯ ಕೈನಲ್ಲಿ ಮಗು ಇತ್ತಲ್ಲ ಭೀಮ, ಅದು ಕೂಡ ಬಿತ್ತು. ತಾಯಿ ಬಿದ್ಲು, ಮಗುನೂ ಕೂಡ ಬಿತ್ತು. ಗಾಬರಿ ಆಯಿತು ಕುಂತಿಗೆ, ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ಏನಾಗಿತ್ತು, ಆ ಶತಶೃಂಗ ಪರ್ವತ 100 ಹೋಳಾಗೋಗಿತ್ತು. 100 ಹೋಳಾಗಿ ಆ ಪರ್ವತ ಬಿದ್ದಿದೆ. ಆಚೆ ಈಚೆ ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ. ಕುಂತಿದೇವಿ ಗಾಬರಿ, ಮಗು ಎಲ್ಲಿ ಅಂತ ನೋಡ್ತಾಳೆ. ಮಗು ಆರಾಮಾಗಿ ನಗ್ತಾ ಇತ್ತು. ಅವತ್ತೇ ತೀರ್ಮಾನ ಮಾಡಿದ್ಲು, ಈ ಮಗು ನಿಜವಾಗಲೂ ಎಂಥ ಬಲಿಷ್ಠ ಅಂದರೆ ತನ್ನ ತಮ್ಮಂದ್ರನ್ನ, ತನ್ನ ಅಣ್ಣನನ್ನು, ಇಡೀ ನಮ್ಮನ್ನು ಕಾಪಾಡುವಂಥ ಶಕ್ತಿ ಇರುವಂಥ ವ್ಯಕ್ತಿ ಇವನು ಅಂತ. ಭೀಮಸೇನ ದೇವರು ಚಿಕ್ಕ ಮಗುವು, ಇನ್ನು ಅಂದರೆ 10 ದಿವಸ ಆಗಿದೆ. ನಂತರ ಗರ್ಭ ಪ್ರಸವಿಸಿ 10 ದಿವಸ ಆಗಿದೆ. 11ನೇ ದಿವಸಕ್ಕೆ ಇವ್ರು ಬಿದ್ದರ ಪ್ರಭಾವ ಒಂದು ಪರ್ವತನೇ 100 ಹೋಳಾಗುತ್ತೆ ಅಂದರೆ ಇನ್ನು ಮುಂದೆ ಇವ್ರು ಬೆಳೆದ ಮೇಲೆ ಇನ್ನೂ ಎಂಥ ಶಕ್ತಿ ಇರಬೇಕು ಇವ್ರಿಗೆ. ಅಂಥ ಭೀಮನನ್ನು ಪಡೆದ ಆ ತಾಯಿ ಕುಂತಿ ಬಹಳ ಧನ್ಯತಾ ಭಾವವನ್ನು ಹೊಂದಿದ್ಲು. ಅದಕ್ಕೊಂದು ಮಾತು ಹೇಳ್ತಾರೆ, ಅದು ಇಂದ್ರದೇವರು ತಾವು ವಜ್ರಾಯುಧ ಪ್ರಯೋಗ ಮಾಡಿದ್ರಂತೆ ಎಲ್ಲ ಪರ್ವತಗಳ ಮೇಲೆ. ಯಾಕೆ? ಪರ್ವತಗಳಿಗೆ ತುಂಬ ಮದ ಬಂದಿತ್ತು, ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡ್ಬಿಡೋದಂತೆ. ಯಾಕೆ? ಪರ್ವತಗಳಿಗೆ ರೆಕ್ಕೆಗಳಿತ್ತು ಆ ಕಾಲದಲ್ಲಿ, ಅಂಥ ಪ್ರಾಚೀನ ಯುಗದಲ್ಲಿ. ಸರಿ, ರೆಕ್ಕೆಗಳನ್ನು ಕತ್ತರಿಸೋವರೆಗೂ ಸಮಸ್ಯೆ ಪರಿಹಾರ ಆಗಲ್ಲ ಅಂದ್ಕೊಂಡು ಬಹಳ ಪ್ರಯತ್ನಪಟ್ಟು ವಜ್ರಾಯುಧ ತಗೊಂಡು ಆ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿದ್ರು ಇಂದ್ರದೇವರು. ಸುಮ್ಮನೆ ವಾಯುದೇವರನ್ನು ಪ್ರಾರ್ಥನೆ ಮಾಡಿದರೆ ಈ ಭೀಮ ಇದ್ದರೆ ಸಾಕಾಗ್ತಾ ಇತ್ತು. ಯಾಕೆ? ಒಮ್ಮೆ ಹೋಗಿ ಬಿದ್ದುಬಿಟ್ರೆ ಸಾಕು, ಅಥವಾ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು, ದಡದಡೆಲ್ಲ ಪುಡಿ ಪುಡಿ ಆಗೋದು. ಅದಕ್ಕೆ ಭೀಮಸೇನ ದೇವರಿಗೆ ಒಂದು ಹೆಸರನ್ನು ಕರೀತಾರೆ, ವಜ್ರ ಸಂಘಾತ ಅಂತ ಕರೀತಾರೆ. ವಜ್ರದಷ್ಟು ಗಟ್ಟಿ ಅಂತೆ ಅವರ ದೇಹ, ಅದಕ್ಕೆ ಆ ಹೆಸರು ಬಂದಿದೆ. ಇಂಥ ಭೀಮನಿಗೆ ಬಹಳಷ್ಟು ತೊಂದರೆಗಳಾಯಿತು ಮುಂದಕ್ಕೆ. ಆದರೆ ಅವರ ಮಹಿಮೆಯನ್ನು ಕೇಳಬೇಕು, ಎಷ್ಟು ಬಲ ಅಂತ. ಭುಕ್ತಂಚ ದತ್ತಂ ಅಂಥೇಳಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಭೀಮಸೇನ ದೇವರಿಗೆ ತಿನ್ನೋದು ತುಂಬ ಜಾಸ್ತಿ. ಅವ್ರಿಗೆ ಹೊಟ್ಟೆ ಬಾಕ ಅಂತ ಬಹಳ ಪ್ರಸಿದ್ಧಿ. ವಸ್ತುತಃ ಆ ನಿಟ್ಟಿನಲ್ಲ, ಅವರಿಗೆ ವೃಕೋದರ ಅಂತ ಕರೀತಾರೆ. ಯಾಕೆ? ಅವರ ಹೊಟ್ಟೆ ವೃಕ ಅಂದರೆ ತೋಳದಂತೆ ದೊಡ್ಡದಾಗಿತ್ತು, ಆದ್ದರಿಂದ ವೃಕೋದರ ಅಲ್ಲ. ಅವರ ಒಳಗಡೆ ಜಾಠರಾಗ್ನಿ ಇತ್ತಲ್ಲ, ಅದು ಹೆಬ್ಬೆರಳಿನಷ್ಟು ಗಾತ್ರ ಅಂತೆ ಭೀಮಸೇನ ದೇವರಿಗೆ. ನಮಗೆಲ್ಲ ತುಂಬ ಸಣ್ಣದಾಗಿರುತ್ತೆ ಆ ಜಾಠರಾಗ್ನಿ. ಅಷ್ಟಕ್ಕೆ ನಮಗೆ ತಾಪ. ಏಕಾದಶಿ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಆ ತಾಪ.
ಏನು ಒಳಗಡೆ ಎಲ್ಲ ಏನೋ ಕುದಿತಾ ಇರುತ್ತೆ ದೇಹ, ನಮಗೆ ಆಗ್ತಾ ಇರಲ್ಲ. ಆದರೆ ಭೀಮಸೇನ ದೇವರಿಗೆ ಅಂಗುಷ್ಠ ಮಾತ್ರಂ ಅಂತ ಹೇಳ್ತಾರೆ, ಒಂದು ಹೆಬ್ಬೆರಳನು ಗಾತ್ರ ಅಂತೆ. ಅಂದಮೇಲೆ ಎಷ್ಟು ಹಾಕ್ಕೊಂಡ್ರೂ ಆಹಾರ ಜೀರ್ಣ ಆಗಬೇಕು. ಇಡೀ ಜಗತ್ತನ್ನು ಹಾಕಿದ್ರು ಅದು ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಆ ಭೀಮನಿಗೆ ಇದೆಯಂತೆ. ಅಂಥ ಭೀಮನಿಗೆ ಆಹಾರ ಪ್ರಿಯ ಆದ್ದರಿಂದ ದುರ್ಯೋಧನಾದಿಗಳೆಲ್ಲ ವ್ಯವಸ್ಥೆ ಮಾಡಿದ್ರು, ವಿಷ ಹಾಕ್ಸಿದ್ರು ಆ ಭೋಜನದಲ್ಲಿ. ಅದು ವಿಷ ಎಲ್ಲಿ, ವಿಷವನ್ನು ಕೂಡ ಜೀರ್ಣ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಹಾವುಗಳ ಕೈಯಲ್ಲಿ ಕಚ್ಚಿಸಿದ್ರು. ಕೊನೆಗೆ ಒಂದು ದೊಡ್ಡ ಮಡುವಿನಲ್ಲಿ ಹಾಕ್ಸಿದ್ರು. ಆರಾಮಾಗಿ ಭೀಮಸೇನ ದೇವರು ಎದ್ದು ಬಂದರು. ಎಷ್ಟೆಷ್ಟು ತೊಂದರೆಗಳನ್ನು ಕೊಟ್ಟರು, ಎಲ್ಲವನ್ನು ಮೀರಿ ಬಂದರು. ಅಂಥ ಭೀಮನನ್ನು ಸ್ಮರಣೆ ಮಾಡಿದಷ್ಟು ನಮಗೆ ಮಾನಸಿಕ ದೈಹಿಕವಾಗಿ ಬಲ ಬರುತ್ತೆ. ಆ ನಿಟ್ಟಿನಲ್ಲಿ ಈ ಘಟನೆ ಮುಂದಕ್ಕೆ ಹೋಗ್ತಾ ಅವರು ಬೆಳೆದಾಗ ಒಂದೆರಡು ಘಟನೆ ಇದೆ. ಒಮ್ಮೆ ಏಕಚಕ್ರ ನಗರದಲ್ಲಿದ್ದಾಗ ಬಕಾಸುರ ವಧ ಪ್ರಸಂಗ ಬಂತು. ಒಂದು ಬ್ರಾಹ್ಮಣ ಕುಟುಂಬ ಇತ್ತು. ಅದರ ಹಿಂದೆ ಜಾಗದಲ್ಲಿ ಅವರ ಮನೆ ಏನಿತ್ತು ಅದರ ಹಿಂಭಾಗದಲ್ಲಿ ಇವರೆಲ್ಲ ವಾಸ ಮಾಡ್ಕೊಂಡಿದ್ರು. ಅದು ಅಜ್ಞಾತವಾಸ ಆದ್ದರಿಂದ ಎಲ್ಲ ಮರೆ ಮಾಚ್ಕೊಂಡಿದ್ರು ಇವರೆಲ್ಲ ಪಾಂಡವರು. ಮತ್ತು ಕುಂತಿದೇವಿನೂ ಇದ್ಲು. ಇದ್ದಾಗ ಆ ಬ್ರಾಹ್ಮಣನ ಮನೆಯಿಂದ ಒಂದು ಶಬ್ದ ಕೇಳುತ್ತೆ, ಅಳು ಶಬ್ದ. ಏನಾಯಿತು ಅಂತ ಹೋಗಬೇಕು. ಭೀಮಸೇನ ದೇವರಿಗೆ ಈ ಶಬ್ದ ಕಿವಿಗೆ ಬಿತ್ತು. ತಕ್ಷಣ ಆ ಮನೆಗೆ ನುಗ್ಗಲಿಲ್ಲ. ಯಾಕೆ, ಆ ಮನೆಯಲ್ಲಿ ಯಾರ್ಯಾರಿದ್ರು, ಗಂಡ, ಹೆಂಡತಿ, ಮತ್ತು ಅಕ್ಕ ಮತ್ತು ತಮ್ಮ, ಅಂದರೆ ಮಗ ಮತ್ತು ಮಗಳು, ಇಷ್ಟು 4 ಜನ ಇರುವಂಥ ಒಂದು ಕುಟುಂಬ. ಅದೇನು ಯಾಕೆ ಹೋಗಲಿಲ್ಲ ಭೀಮಸೇನ ದೇವರು ತಕ್ಷಣ ಅಂದರೆ, ಒಂದು ಮನೆಗೆ ನುಗ್ಗಬೇಕಾದ್ರೆ ಸುಮ್ಮನೆ ಹಾಗೆ ತಕ್ಷಣ ನುಗ್ಗೋದಾ? ಅಲ್ಲ. ಏನು ಮಾಡ್ತೀವಿ ನಾವೆಲ್ಲ, ಕೂಗ್ತೀವಿ ಅಥವಾ ನಾವು ಬಂದಿದ್ದೀವಿ ಅಂತ ತಿಳಿಸ್ತೀವಿ, ಆಮೇಲೆ ಒಳಗಡೆ ನಾವು ನುಗ್ತೀವಿ. ಅದೇ ತರಹ ಇಲ್ಲಿ ಭೀಮ ತಾನು ಹೋಗ್ಲಿಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಂಡಂತೆ. ಯಾಕೆಂದರೆ ಚಿಕ್ಕ ಮಗು, ಅವ್ರೇನೋ ತಾಯಿ ಪೋಷಣೆ ಮಾಡ್ತಾ ಇರ್ತಾಳೆ, ಅವ್ರ ಮನೇಲಿ ಸ್ಥಿತಿ ಹೇಗಿರುತ್ತೋ ಗೊತ್ತಿರಲ್ಲ. ಅದು ಕುಂತಿ ನೀನು ಹೋಗು ಅಂತ ತಾಯಿಯನ್ನು ಕಳಿಸ್ತಾನೆ, ಅಮ್ಮ ನೀ ಹೋಗು ಅಂತ. ಸರಿ, ಕುಂತಿದೇವಿ ಬಾಗಿಲ ಹತ್ರ ಬಂದು ನಿಂತ್ಕೊಳ್ತಾಳೆ. ನೋಡ್ತಾಳೆ, ಅಲ್ಲಿ ಮಾತುಕತೆ ನಡೀತಾ ಇರುತ್ತೆ ಪರಸ್ಪರವಾಗಿ. ಗಂಡ ಹೆಂಡತಿಗೆ ಹೇಳ್ತಾನೆ, ಹೆಂಡತಿ ಗಂಡನಿಗೆ ಸಮಾಧಾನ, ಮಕ್ಕಳು ಸಮಾಧಾನ ಮಾಡ್ತಾ ಇರ್ತಾರೆ. ಏನಾಗ್ತಾ ಇದೆ, ಏನಿಲ್ಲ, ಬಕಾಸುರನಿಗೆ ಬಲಿ ಆಗ್ಬೇಕಂತೆ. ಯಾಕಂದರೆ ಒಂದು ಬಂಡಿಯನ್ನು ಹೋಗಬೇಕು ಅವನಿಗೆ, ಬಕಾಸುರನಿಗೆ. ಅಷ್ಟೇ ಅಲ್ಲ, ಒಂದು ಬಲಿ, ನರ ಬಲಿ ಆಗಬೇಕು. ಈ ಬ್ರಾಹ್ಮಣನ ಸರದಿ ಈ ಸಲಿ. ಅದಕ್ಕೆ ಚಿಂತೆ ನಡೀತಾ ಇದೆ ಮನೆಯಲ್ಲಿ, ನಾನು ಹೋಗ್ತೀನಿ ಅಂತ ಈ ಬ್ರಾಹ್ಮಣ. ಯಾಕೆಂದರೆ ನಾನು ವೃದ್ಧ, ಚಿಕ್ಕ ಮಕ್ಕಳನ್ನು ಬಲಿ ಕೊಡೋದು ಅಂದರೆ ಬಕಾಸುರನಿಗೆ ಬೇಡ. ನನ್ನ ಹೆಂಡತಿ, ನೀನು ಪೋಷಣೆ ಮಾಡ್ತಾ ಇರೋ ಮಕ್ಕಳನ್ನು ನಾನು ಹೋಗ್ಬಿಡ್ತೀನಿ. ಹೆಂಡತಿ ಹೇಳ್ತಾಳೆ, ಅಯ್ಯೋ ನೀವು ಹೋಗ್ಬಿಟ್ರೆ ನಾನು ಹೆಂಗೆ ನೋಡ್ಕೊಳ್ಳಿ, ಯಾಕೆ ನನಗೆ ಶಕ್ತಿ ಇಲ್ಲ ಸ್ತ್ರೀಯಾಗಿ, ನನ್ನ ಬಲಾತ್ಕರಿಸ್ಬೋದು, ಯಾರು ತೊಂದರೆ ಕೊಡ್ಬೋದು ನನಗೂ ನನ್ನ ಮಕ್ಕಳಿಗೂ, ನೀವಿರಿ ನಾನು ಹೋಗ್ತೀನಿ. ದೊಡ್ಡ ಮಗಳಂದ್ಲು, ಇಲ್ಲ ನಾನು ಹೇಗಿದ್ರೂ ಕೂಡ ಹೊರಗೆ ಹೋಗಲೇಬೇಕು ತಾನೆ, ಯಾಕೆಂದರೆ ತವ್ರ ಮನೇಲಿ ಎಷ್ಟು ದಿವಸ ಇರಲಿ, ನಾನು ನನ್ನ ಗಂಡನ ಮನೆಗೆ ಹೋಗಬೇಕು. ಯಾಕೋ ಹೇಗಿದ್ರೂ ನಾನು ಹೊರಗಡೆ ಹೋಗಬೇಕು ಅಂತ ಇರೋದ್ರಿಂದ ನಾನೇ ಹೋಗಿ ಬಲಿ ಆಗಿಬಿಡ್ತೀನಿ. ಅಷ್ಟೊತ್ತಿಗೆ ಆ ಚಿಕ್ಕ ಮಗ ತಾನೊಂದು ಹುಲ್ಕಡ್ಡಿ ಇಟ್ಕೊಂಡು ತೋರಿಸಿ, ನಾನು ಇದನ್ನು ತೊಗೊಂಡು ಬಕಾಸುರನ ಸಂಹಾರ ಮಾಡ್ತೀನಿ ಅಂತ ಗೊಳ್ಳನ್ನು ನಕ್ಬಿಡ್ತಾರೆ ಅಂತ ಹೇಳಿದ್ರು. ಅಯ್ಯೋ, ಈ ಹುಲ್ಕಡ್ಡಿಯಿಂದ ಸಂಹಾರ ಮಾಡೋದಿದ್ರೆ ನಾವು ಯಾಕೆ ಯೋಚನೆ ಮಾಡಬೇಕಾಯ್ತು? ಚಿಕ್ಕ ಮಗು ರೋಷಾವೇಶದಿಂದ ಮಾತಾಡ್ತು. ಇಷ್ಟೆಲ್ಲ ಭೀಮನಿಗೆ ಹೋಗಿ ಕುಂತಿ ತಿಳಿಸ್ತಾಳೆ. ಆವಾಗ ಕುಂತಿ ಹೇಳ್ತಾಳೆ, ಯೋಚನೆ ಮಾಡಬೇಡಿ, ನನ್ನ 5 ಮಕ್ಕಳಲ್ಲಿ ಒಂದು ಮಗುವನ್ನು ನಾನು ತ್ಯಾಗ ಮಾಡ್ತೀನಿ, ಚಿಂತೆ ಇಲ್ಲ. ಯಾಕೆಂದರೆ ನಿಮಗಿರೋದು 2, ನಾನು 5ಅಲ್ಲಿ ಒಬ್ಬನ ತ್ಯಾಗ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಯಾಕೆ ಭೀಮ ಹೇಳ್ಕೊಟ್ಟಿರ್ತಾನೆ. ಸರಿ, ಭೀಮ ತಾನು ಆಮೇಲೆ ಹೊರಟು ಆ ಬಕಾಸುರನ ಹೇಗೆ ಬಗೀತಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂದರೆ ಭೀಮಸೇನ ದೇವರು ಕುಟುಂಬ ಸಂರಕ್ಷಣೆಯನ್ನು ಹೇಗೆ ಮಾಡ್ತಾಯಿದ್ರು. ಇಂಥ ಭೀಮನ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋ ಮುಖಾಂತರ ನಮ್ಮ ಕುಟುಂಬದ ಸಂರಕ್ಷಣೆಯನ್ನು, ಅಂದರೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ಏನೇನು ಕಷ್ಟಗಳಿದೆ ಅದನ್ನೆಲ್ಲ ಪರಿಹಾರ ಮಾಡಿ ಆ ಭೀಮ ವಿಶೇಷವಾದ ಅನುಗ್ರಹ ಮಾಡ್ತಾನೆ. ಕೊನೆಯದಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಯುಧಿಷ್ಠಿರನ ಹಿಂಬದಿಯಲ್ಲಿ ನಿಂತು ಅನುಗ್ರಹ ಮಾಡ್ತಾನೆ ಭೀಮ. ತಮ್ಮ ನಿಜ, ಆದರೆ ಅಣ್ಣನಂತೆ ಇದ್ದು ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ ಘಟನೆ. ಅಷ್ಟೇ ಅಲ್ಲ, ಈ ದುಶ್ಯಾಸನ, ದುರ್ಯೋಧನ ಒಬ್ಬರನ್ನು ಕೂಡ ತಾನು ಬಿಡಲಿಲ್ಲ. ಯಾರ್ಯಾರು ದ್ರೌಪದಿ ದೇವಿಗೆ ಅವಮಾನ ಮಾಡಿದರೋ ಎಲ್ಲರನ್ನು ಕೊಂದವನೇ ಭೀಮ. ಹೀಗೆ ತನ್ನ ಆ ವಿಶಿಷ್ಟವಾದ ಬಲವನ್ನು ಇಡೀ ತನ್ನ ಹುಟ್ಟಿನಿಂದ ಆರಂಭಿಸಿ ಕೊನೆಯವರೆಗೆ ಯುದ್ಧದ ಸಂದರ್ಭದಲ್ಲಾಗ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ತಾನು ಯಾವ ರೀತಿ ಬಲಿಷ್ಠನಾಗಿದ್ದ, ತನ್ನ ಸ್ಮರಣೆ ಮಾಡೋರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡ್ತಾ ಇದ್ದ, ಆ ಕಷ್ಟಾಂದವ್ರಿಗೆ ಬಂದು ಪರಿಹಾರವನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಕಾಮಶ್ರೇಷ್ಠ ಅಂತ ಹೇಳಿದವರೇ ಭೀಮಸೇನ ದೇವರು. ದೊಡ್ಡ ವಾದ. ನಾವೆಲ್ಲ ಅಂದ್ಕೊಳ್ತೀವಿ ಮೋಕ್ಷ ಧರ್ಮ ಅರ್ಥ ಶ್ರೇಷ್ಠ ಅಂತ, ಆದರೆ ಭೀಮಸೇನ ದೇವರು ಹೇಳೋದು ಒಂದೇ, ಕಾಮ ಶ್ರೇಷ್ಠ ಅಂತ. ಯಾಕೆಂದರೆ ನಿಮಗೆ ಧರ್ಮ ಮಾಡಬೇಕು ಅಂತ ಕಾಮನೇ ಇಲ್ಲದೆ ಹೋದರೆ ನೀವು ಧರ್ಮಕ್ಕೆ ಇಳಿಯಲ್ಲ. ದುಡ್ಡು ಬೇಕು ಅಂತ ಒಳ್ಳೆಯದಕ್ಕೋಸ್ಕರ ಕಾಮನೇ ಇಲ್ಲದೆ ಇದ್ದರೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಗ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಹೋಗಲ್ಲ. ಮೋಕ್ಷ ಬೇಕು ಅನ್ನೋ ಕಾಮನೇ ಇಲ್ಲದೆ ಇದ್ದರೆ ಯಾಕೆ ಮೋಕ್ಷ
ನೀವು ಮೋಕ್ಷಕ್ಕೋಸ್ಕರ ಕಷ್ಟಪಡ್ತೀರಿ. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಕಾಮ ಶ್ರೇಷ್ಠ. ಯಾಕೆ? ಎಲ್ಲ ಕಡೆ ಕಾಮ ಸೇರಿದೆ. ದುಷ್ಟ ಕಾಮ ದುಷ್ಟ ಹೊರತು ಸತ್ಕಾಮನೆ ಯಾವತ್ತೂ ಕೂಡ ಅದು ಶ್ರೇಷ್ಠ ಅಂತ ಹೇಳಿ ಭೀಮಸೇನ ದೇವರು ತಮ್ಮ ವಿದ್ಯೆಯನ್ನೂ ಹೊರಗಡೆ ತೋರಿಸಿದ್ದಾರೆ, ಜ್ಞಾನದ ಬಲ ಹಾಗೆ ದೈಹಿಕ ಬಲವನ್ನು ತೋರಿಸಿದ್ದಾರೆ. ಇಂಥ ಭೀಮಸೇನ ದೇವರ ವಿಶೇಷ ಅನುಗ್ರಹ ಆಗಬೇಕು ಅಂದರೆ ಈ ಭೀಮ ಜಯಂತಿ, ಅದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ವಿಶೇಷವಾದ ಈ ಅವಸರದಂದು ನಾವು ಆ ಭೀಮನನ್ನು ಎಷ್ಟು ಸಾಧ್ಯನೋ ಅಷ್ಟು ಈ ದಿವಸಗಳಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಶಾಸ್ತ್ರಗಳಲ್ಲಿ ಕೆಲವು ಪ್ರಕಾರ ಅದು ಮಾರ್ಗಶಿರ ಮಾಸದಲ್ಲ ಅಂತ ಹೇಳ್ತಾರೆ. ಕೆಲವ್ರ ಪ್ರಕಾರ ಏನು ಫಾಲ್ಗುಣ ಮಾಸದಲ್ಲಿ ಬರುತ್ತೆ ಭೀಮ ಜಯಂತಿ ಅಂತ. ಅಂತೂ ಈ ಲೆಕ್ಕಾಚಾರಗಳು ಬೇರೆ ಬೇರೆ ಥರ ಇರುತ್ತೆ ಜ್ಯೋತಿಷ್ಯದಲ್ಲಿ. ಮಾರ್ಗಶಿರ ಮಾಸದಲ್ಲಿ ಭೀಮ ಜಯಂತಿ ಆಚರಣೆ ಅಂತೂ ಬಂದಿದೆ. ಅದಕ್ಕನುಗುಣವಾಗಿ ನಾವು ಆ ಭೀಮನ ವಿಶೇಷವಾದ ಚರಿತ್ರೆಯನ್ನು ಕೇಳಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.